ಚಿಂತಾಮಣಿ ತಾಲೂಕಿನ ತಳಗವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಬೆಂಬಲಿಗರು ಭರ್ಜರಿ ಜಯ ಗಳಿಸಿದ್ದಾರೆ. ಸಂಘದ 12 ಸ್ಥಾನಗಳ ಪೈಕಿ ಕಾಂಗ್ರೆಸ್ ಪಕ್ಷ 10 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದರೆ ಜೆಡಿಎಸ್ ಪಕ್ಷ 2 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಕಾಂಗ್ರೆಸ್ ಪಕ್ಷದಿಂದ ಆಂಜನಪ್ಪ, ಜಯಮ್ಮ, ಭೈರಪ್ಪ, ಫಯಜ್ ಬಾಷಾ, ಟಿಆರ್ ಮಂಜುನಾಥ್, ಪಿಳ್ಳಮ್ಮ, ಗೌರಮ್ಮ, ರತ್ನಮ್ಮ, ಸರಸ್ವತಮ್ಮ, ಟಿಕೆ ಶಿವಾನಂದ ಆಯ್ಕೆಯಾಗಿದ್ದರೆ ಜೆಡಿಎಸ್ ಪಕ್ಷದಿಂದ ಮಹೇಂದ್ರ, ಟಿಎನ್ ಸದಾಶಿವಪ್ಪ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಲಕ್ಷ್ಮೀ ನರಸಿಂಹಯ್ಯ ಘೋಷಣೆ ಮಾಡಿದರು. ಫಲಿತಾಂಶ ಘೋಷಣೆಯಾದ ಕೂಡಲೇ ಕಾಂಗ್ರೆಸ್ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಈ ವೇಳೆ ಟಿಆರ್ ಮಂಜುನಾಥ್ ಮಾತನಾಡಿ, ಇಂದಿನ ಚುನಾವಣೆಯಲ್ಲಿ 10 ಸ್ಥಾನಗಳು ಕಾಂಗ್ರೆಸ್ ಬೆಂಬಲಿಗರ ಪಾಲಾಗಿದೆ. ಯಾವುದೇ ತಾರತಮ್ಯವಿಲ್ಲದೆ ಎಲ್ಲಾ ನಿರ್ದೇಶಕರು ಹಾಗೂ ಉತ್ಪಾದಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆಡಳಿತ ನಡೆಸುತ್ತೇವೆ ಎಂದು ಹೇಳಿದರು. ತಳಗವಾರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಈ ದಿನ ಮುಂದಿನ 5 ವರ್ಷಗಳ ಅವಧಿಗೆ ನಿರ್ದೇಶಕರ ಒಂದು ಚುನಾವಣೆ ನಡೆದಿತ್ತು. ಆ ನಿರ್ದೇಶಕರ ಚುನಾವಣೆಯಲ್ಲಿ ಮುಂದಿನ 5 ವರ್ಷಗಳ ಅವಧಿಗೆ ಸಾಮಾನ್ಯ ಸ್ಥಾನಕ್ಕೆ ಆಂಜನಪ್ಪ, ಜಯಮ್ಮ, ಭೈರಪ್ಪ, ಮಹೇಂದ್ರ, ಟಿಎನ್ ಸದಾಶಿವಪ್ಪ, ಟಿಆರ್ ಮಂಜುನಾಥ, ಫಯಜ್ ಬಾಷಾ ಅವರು ಆಯ್ಕೆಯಾಗಿದ್ದಾರೆ. ಮತ್ತು ಅನುಸೂಚಿತ ಜಾತಿಯಲ್ಲಿ ರತ್ನಮ್ಮನವರು ಆಯ್ಕೆಯಾಗಿದ್ದಾರೆ. ಇನ್ನು ಪರಿಶಿಷ್ಟ ಪಂಗಡ ಇಲ್ಲಿ ಖಾಲಿ ಇದೆ. ಸರಸ್ವತಮ್ಮ ಹಿಂದುಳಿದ ವರ್ಗ AL ಆಯ್ಕೆಯಾಗಿದ್ದಾರೆ. ಟಿಕೆ ಶಿವಾನಂದನ್ ಅವರು ಹಿಂದುಳಿದ ವರ್ಗ BL ಆಯ್ಕೆಯಾಗಿದ್ದಾರೆ. ಪಿಳ್ಳಮ್ಮ ಮತ್ತು ಗೌರಮ್ಮ ಅನ್ನೋರು ಮಹಿಳಾ ಮೀಸಲು ಸ್ಥಾನದಲ್ಲಿ ಮುಂದಿನ 5 ವರ್ಷಗಳ ಅವಧಿಗೆ ಇವರು ಆಯ್ಕೆಯಾಗಿದ್ದಾರೆ ಅಂತ ಈ ಮೂಲಕ ತಳಗವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೆದು ನಮ್ಮ ಅಭ್ಯರ್ಥಿಗಳು 10 ಜನ ಆಯ್ಕೆಯಾಗಿದ್ದು, ಬೇರೆ ಇವರು ಇಬ್ಬರು ಅದು ನಮ್ಮದು ಒಂದು ಇನ್ವ್ಯಾಲಿಡ್ ಮತ ಆಗಿರೋದ್ರಿಂದ ಅವರು ಇಬ್ಬರು ಗೆಲ್ಲಬೇಕು ಪರಿಸ್ಥಿತಿ ಬಂತು. ಇಲ್ಲಾಂದರೆ ಎಲ್ಲ 12 ಜನ ನಾವೇ ಗೆಲ್ತಾ ಇದ್ವಿ. ಒಂದು ಇನ್ವ್ಯಾಲಿಡ್ ಆಗಿದ್ದರಿಂದ ಇಬ್ಬರು ಬರಬೇಕಾಯಿತು. ಅದರಿಂದ ಭಾಳ ವರ್ಷಗಳ ಹಿಂದೆ ನಮ್ಮ ತಳಗವಾರ ಹಾಲು ಉತ್ಪಾದಕ ಸಹಕಾರ ಸಂಘ ಶುರುವಾಗಿತ್ತು. ಅವತ್ತು ಸುತ್ತು ಒಂದು 10 ಹಳ್ಳಿ ಇಲ್ಲಿಗೆ ಹಾಲು ಬರ್ತಾಯಿತ್ತು. ಆ ಹಂತದಲ್ಲಿ ಶುರುವಾಗಿತ್ತು. ಅವತ್ತಿಂದನೂ ನಮ್ಮ ಇವರು ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಂಡು ಇವಾಗ ನಡೆಸ್ಕೊಂಡು ಬಂದಿದ್ದಾರೆ. ಇದನ್ನು ನಾವು ಈಗಲೂ ಪ್ರೆಸಿಡೆಂಟ್ ನಾನೇ ಇದ್ದೇನೆ. ಮುಂದೆನೂ ನಮ್ಮ ಇವಾಗ ಕಾರ್ಯಕ್ರಮ ಬಂದಿದ್ದು ನಮ್ಮದೇ ಬಂದಿರೋದ್ರಿಂದ ಮುಂದೆ ಯಾರೋ ಒಬ್ಬ ನಮ್ಮಲ್ಲಿ ಆಯ್ಕೆ ಮಾಡ್ಕೊತೀವಿ, ಪ್ರೆಸಿಡೆಂಟ್ ಮಾಡ್ಕೊತೀವಿ, ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಂಡು ನಡೆಸ್ಕೊಂಡು